ವೇತನ ಸಲಹಾ ಮಂಡಳಿ ಅಂತ ಇರುತ್ತೆ. ಅದರಲ್ಲಿ ಲೇಬರ್ ಕಮಿಷನ್ ಇರ್ತಾರೆ, ಲೇಬರ್ ಮಿನಿಸ್ಟರ್ ಇರ್ತಾರೆ, ಲೇಬರ್ ಸೆಕ್ರೆಟರಿ ಇರ್ತಾರೆ, ಮತ್ತೆ ಎಲ್ಲ ಇಲಾಖೆ ಮುಖ್ಯಸ್ಥರು ಇರ್ತಾರೆ. ಇವರು ಎಲ್ಲ ಏರ್ತಿರ್ತಕ್ಕಂಥ ಬೆಲೆ ಸೂಚ್ಯಾಂಕವನ್ನು ಗಮನ ಇಟ್ಕೊಂಡು ಈ ಕನಿಷ್ಠ ವೇತನ ನಿಗದಿ ಆಗುತ್ತೆ. ಒಂದ್ಸಾರಿ ಅಧಿಸೂಚನೆ ಹೊರಡಿಸಿದ್ಮೇಲೆ ಅದನ್ನ ಜಾರಿ ಮಾಡ್ಬೇಕೇ ವಿನಃ ಹೊರತು ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯತಕ್ಕಂಥಕ್ಕೆ ಅವಕಾಶ ಇಲ್ಲ. ಆದ್ರೆ ಈ ಸರ್ಕಾರ ಬಂಡತನದಲ್ಲಿ ಇವತ್ತು ಈ ಆದೇಶವನ್ನು ಜಾರಿ ಮಾಡೋದಕ್ಕೆ ಹಿಂದೆಡಾಗಿದೆ. ಸೊ ಹಂಗಾಗಿ ನಾವೆಲ್ಲ ಇವತ್ತು ಬರ್ತಕ್ಕಂಥ ಏನು ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನಲ್ಲಿ ಹೊರಗುತ್ತಿಗೆ ನೌಕರರ ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶವನ್ನ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಿದ್ದೀವಿ. ಒಂದು ಏನು ಸಮಾವೇಶವನ್ನ ಮಾಡ್ತಿದ್ದೀವೋ ಈ ಸಮಾವೇಶದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ. ಕೂಡಲೇ ನೀವು ಪರಿಷ್ಕೃತ ವೇತನವನ್ನ ಜಾರಿಗೊಳಿಸಬೇಕು. ಒಂದು ವೇಳೆ ನೀವು ಜಾರಿಗೊಳಿಸಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಹಿಂದಿನ ರಾಜ್ಯ ಸರ್ಕಾರ ಬಡ ಜನರ ವಿರುದ್ಧವಾಗಿ ನಡ್ಕೊಂಡ ಫಲವಾಗಿ ಇವತ್ತು ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯ ಜನ ಮಾಡಿದ್ದಾರೆ. ನಿಮಗೆ 136 ಸೀಟ್ ಕೊಟ್ಟಿದ್ದಾರೆ. ಈ 136 ಸೀಟ್ ತಗೊಂಡಿರ್ತಕ್ಕಂಥ ರಾಜ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರ ಈ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಕೂಡ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯದ 2 ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಹೊರಗುತ್ತಿಗೆ ನೌಕರರು, ಹಲವಾರು ಉದ್ಯಮಿಗಳ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಕಾರ್ಮಿಕರು ಆ ನಿರ್ಧಾರವನ್ನ ಮಾಡ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ನಾವು ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಹುದೊಡ್ಡ ಸಮಾವೇಶವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವ ಕೆಲಸ ಮಾಡ್ತಿದ್ದೀವಿ. ಉಳಿದಂತೆ ಸರ್ಕಾರದ ನಿಲುವು ಸಕಾರಾತ್ಮಕ ಘೋಷಣೆ ಆಗದೆ ಹೋದ್ರೆ, ಯಾಕಂದ್ರೆ ನಾವು ನೋಡ್ತಿದ್ವಿ ಈಗ ಅಲ್ಲಿ ಇನ್ನೂ ಕೂಡ ಮಂತ್ರಿಗಳು ಮಾಡಿಲ್ಲ, ಕ್ಯಾಬಿನೆಟ್ ರೀಶಫಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. 2 ತಿಂಗಳಾಯ್ತು ಮಂತ್ರಿ ಹೊಸ ಮುಖ್ಯಮಂತ್ರಿ ಬಂತು, ಮಂತ್ರಿ ಮಂಡಳಿ ರಚನೆ ಮಾಡ್ತಾ ಇಲ್ಲ, ಕೆಲಸ ವೇಗವನ್ನ ಪಡ್ಕೊಂಡಿಲ್ಲ. ಅಂತ ಟೈಮ್ನಲ್ಲಿ ಕಾರ್ಮಿಕರನ್ನು ಕೂಡ ಈ ರೀತಿ ಘೋಷಣೆ ಮಾಡಲಾಗ್ತದೆ. ಇದು ನಿಲ್ಲಬೇಕು ಅಂತ ಹೇಳಿ ನಾವು ಈಗಾಗಲೇ ಈ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ. ಉಳಿದಂತೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಕೂಡ ಸಾವಿರಾರು ಜನ ಇವತ್ತು ಹೊರಗುತ್ತಿಗೆ ಕೆಲಸ ಮಾಡ್ತಿದ್ದಾರೆ. ಬಹುದೊಡ್ಡ ಶೋಷಣೆ ಕೂಡ ಅಲ್ಲಿ ಕಾರ್ಮಿಕರಿಗೆ ಇಲ್ಲಾಂದ್ರೂ ಕೂಡ ಅಟ್ಲೀಸ್ಟ್ ಅನಕ್ಷರಸ್ಥರು ಅರೆಬರೆ ಓದಿರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದಾರೆ. ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಡಿಗ್ರಿ ಮಾಡಿರತಕ್ಕಂಥ ನೌಕರರು ಕೆಲಸ ಮಾಡ್ತವ್ರೆ. ಅವ್ರನ್ನ ಪ್ರತಿನಿಧಿಸಿ ಇವತ್ತು ನಮ್ಮ ಜೊತೆಗೆ ಆ ಒಂದು ಕಾಲೇಜ್ ಶಿಕ್ಷಣ ಇಲಾಖೆಯ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ರಾಜೇಂದ್ರ ಬಾಬು ಅವರು ಹೇಗಿದ್ದಾರೆ. ಉಳಿದ ವಿಷಯಗಳನ್ನ ಅವರು ಮಾತಾಡಿದ್ದಾರೆ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸ್ತಕ್ಕಂಥ ಕೆಲಸವನ್ನ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೀತಿದೆ. ನಾವು ಕೇಳ್ತಾ ಇರೋದು ಕಳೆದ 20-25 ವರ್ಷಗಳಿಂದನೂ ಕೂಡ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡದೇನೆ 25 ವರ್ಷ ಆಗಿದ್ರು ಕೂಡ ಒಂದೇ ಒಂದು ಕಾಯಂ ಆಗಿ ತಗೊಳ್ದೇನೆ ಇವತ್ತು ಹೊರಗುತ್ತಿಗೆಯಲ್ಲಿ ಇವತ್ತು ಎಲ್ಲರನ್ನು ಕೂಡ ಭಾಗವಹಿಸಿ ಅದರಲ್ಲಿ ಶೋಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ವಿಶ್ವವಿದ್ಯಾಲಯ ಮಾಡ್ತಿದೆ. ಈ ಭಾಗವಾಗಿ ನಮ್ಮಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮತ್ತು ವಿಶ್ವವಿದ್ಯಾಲಯದಲ್ಲಿ 8,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರಿದ್ದಾರೆ. ಅವ್ರಿಗೆ ಕಡಿಮೆ ಸ್ಯಾಲರಿಯನ್ನ ಕೊಟ್ಟು ಇವತ್ತು ಏಜೆನ್ಸಿಗಳು ಹಣನ ಲೂಟ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಿದ್ದಾವೆ. ಅದನ್ನ ಖಂಡಿಸಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ 8,000 ಇರ್ತಕ್ಕಂಥ ಹೊರಗುತ್ತಿಗೆ ನೌಕರರು ಫ್ರೀಡಂ ಪಾರ್ಕ್ 13ನೇ ತಾರೀಕು ಬರಬೇಕು. ಮತ್ತೆ ಅಲ್ಲಿ ನಮ್ಮ ಹಕ್ಕುಗಳನ್ನ ನೇರವಾಗಿ ಸರ್ಕಾರವೇ ಹಣನ ಪಾವತಿ ಮಾಡಬೇಕು. ಏಜೆನ್ಸಿ ಮೂಲಕ ಅಲ್ಲದೆ ಇನ್ಸೋರ್ಸ್ ಮೂಲಕ ಕೊಡಬೇಕು. ಸರ್ಕಾರಿ ಕೆಲಸ ಮಾಡ್ತಾ ಇದೀವಿ. ಸರ್ಕಾರದಲ್ಲೇ ಕೆಲಸ ಮಾಡಿದ್ರು ಕೂಡ ಅವರು ನಮ್ಗೆ ಸ್ಯಾಲರಿಯನ್ನ ಏಜೆನ್ಸಿ ಮೂಲಕ ಕೊಟ್ಟು ಇವತ್ತು ಶೋಷಣೆ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಆ ಕಾರಣಕ್ಕಾಗಿ ಇನ್ಸೋರ್ಸ್ ಅಲ್ಲಿ ಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲ ವಿಶ್ವವಿದ್ಯಾಲಯದ ಮತ್ತೆ ಎಲ್ಲ ಕಾಲೇಜು ಶಿಕ್ಷಣ ಇಲಾಖೆಯ ಪದವಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇವೆ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಬಂದಿದೆ, ನಾನು ವಿಶೇಷವಾಗಿ ಏನಾದ್ರು ಕಾರ್ಯಕ್ರಮಗಳು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಮಾತನ್ನ ಹೇಳಿದ್ರಿಂದ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಹೊರಗುತ್ತಿಗೆ ಮಧ್ಯಮ ವರ್ಗದಲ್ಲಿ ಒಬ್ಬ ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಉದ್ಯೋಗನ ಕೊಡಬೇಕು, ಪರ್ಮನೆಂಟ್ ಆದಂತ ಉದ್ಯೋಗನ ಕೊಡಬೇಕು ಅಂತಕ್ಕಂಥ ಒತ್ತಾಯನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಹಾಗೇನೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಏನು ಶೈಕ್ಷಣಿಕ ಸಂಯೋಜಕರನ್ನ ನಾನ್ ಎಲಿಜಿಬಲ್ ಅನ್ನೋ ಕಾರಣಕ್ಕಾಗಿ 3,500 ಜನರನ್ನ ನೀವು ಈಚೆ ಇಟ್ಟಿದ್ರಿ. ಗೌರ್ಮೆಂಟ್ ಇವಾಗ ಅವ್ರನ್ನ ಶೈಕ್ಷಣಿಕ ಸಂಯೋಜಕರಾಗಿ ನೇಮಕ ಮಾಡ್ತೀವಿ ಅಂತಕ್ಕಂಥ ಆದೇಶ ಆಗಿದ್ರು ಕೂಡ ಇವತ್ತಿಗೂ ಕೂಡ ಅವ್ರನ್ನ ನೇಮಕ ಮಾಡಿಲ್ಲ.
ಈ ಕೂಡಲೇ ಕಾಲೇಜು ಶಿಕ್ಷಣ ಇಲಾಖೆ ಶೈಕ್ಷಣಿಕ ಸಂಯೋಜಕರ ಹುದ್ದೆಯನ್ನ 3,500 ಹುದ್ದೆಯನ್ನ ಭರ್ತಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯನ ಕೂಡ ಮಾಡ್ತಾ ಇದ್ದೀವಿ. ಅವರು ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಭಾಗವಹಿಸ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡ್ಲಿಕ್ಕೆ ಮುಂದಾಗ್ತಿದ್ದೀವಿ. ಏಜೆನ್ಸಿಗಳು ಸರಿಯಾಗಿ ಕಾರ್ಮಿಕರಿಗೆ PF, ESI ಕನಿಷ್ಠ ವೇತನವನ್ನ ಕೊಡ್ತಾ ಇದೆ. ನಾವು ಗಮನಿಸಬೇಕಾದ್ರೆ ಬಾಗೇಪಲ್ಲಿನಲ್ಲಿ ಬಹಳ ವರ್ಷಗಳಿಂದ ಏಜೆನ್ಸಿಗಳಲ್ಲಿ ನಮ್ಮ ಮುನ್ಸಿಪಲ್ ಕಾರ್ಮಿಕರಿಗೆ PF ಕೊಟ್ಟಿಲ್ಲ, ESI ಕೊಟ್ಟಿಲ್ಲ, ಕನಿಷ್ಠ ವೇತನ ಕೂಡ ಸರಿಯಾಗಿ ಕೊಟ್ಟಿಲ್ಲ. ಯಾರು ಪ್ರಶ್ನೆ ಮಾಡಿದವ್ರನ್ನ ಕೆಲಸದಿಂದ ಕಿತ್ತಾಕ್ತಕ್ಕಂಥದ್ದು, ಅವರ ಪರವಾಗಿ ಯಾರು ಪ್ರಿನ್ಸಿಪಲ್ ಎಂಪ್ಲಾಯರ್ ಇದ್ದಾರೆ ನಮ್ಮ ಇಲಾಖೆ ಮುಖ್ಯಸ್ಥರು, ಅವ್ರು ನಿಲ್ಲೋದಿಲ್ಲ. ಕಾರ್ಮಿಕ ಇಲಾಖೆ ಅದ್ರ ಬಗ್ಗೆ ದನಿ ಎತ್ತಲ್ಲ. ಸಂಪೂರ್ಣವಾಗಿ ಕಾರ್ಮಿಕ ಇಲಾಖೆ ರಾಜ್ಯದಲ್ಲಿ ನಿಷ್ಕ್ರಿಯವಾಗಿದೆ. ಯಾರು ನೊಂದ ಕಾರ್ಮಿಕನ ಪರವಾಗಿ ವಾಯ್ಸನ್ನ ಮಾಡಲ್ಲ ಅವರು. ಹಂಗಾಗಿ ಇವತ್ತೇನಾಗಿದೆ, ಏಜೆನ್ಸಿಗಳು, ಗುತ್ತಿಗೆದಾರರು ಹೊರಗುತ್ತಿಗೆ ನೌಕರರನ್ನ ಸರಿಯಾಗಿ ಸಂಬಳ ಕೊಡದೆ, PF ಕೊಡದೆ, ESI ಕೊಡದೆ ಶೋಷಣೆ ಮಾಡ್ತಿದ್ದಾರೆ. ಬಹಳ ಒಂದು ಚೋದ್ಯ ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಲ್ಪ ಓದಿರೋರು ಇದ್ದಾರೆ. ಆದ್ರೆ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಡಬಲ್ ಡಿಗ್ರಿ ಮಾಡಿದವರು, MA ಮಾಡಿದವರು, ಮತ್ತೊಂದು ಎಲ್ಲ ಇದ್ದಾರೆ. ಅವ್ರಿಗೆ ತಿಂಗಳಿಗೆ ಸಂಬಳ ಆಗ್ತಕ್ಕಂಥದ್ದು 23,000 ಸಂಬಳ ಬಿಲ್ ಆದ್ರೆ, ಅವ್ರ ಕೈ ಕೊಡ್ತಕ್ಕಂಥ ಏಜೆನ್ಸಿಗಳು ಬರೀ 14,000 ಕೊಡ್ತಾರೆ. 23,000 ಎಲ್ಲಿದೆ ಸ್ವಾಮಿ? 14,000 ಎಲ್ಲಿದೆ? ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ಕಿತ್ತಾಗ್ತಾರೆ. ಅವರು ಇವತ್ತು 40 ವರ್ಷ 45 ವರ್ಷ ದಾಟೋಗಿದೆ, 20 ವರ್ಷ ಕೆಲಸ ಮಾಡಿದ್ದಾರೆ. ಕುಟುಂಬಗಳು ನಂಬ್ಕೊಂಡಿವೆ. ಇನ್ನು ಏಜೆನ್ಸಿ ಜೊತೆ ಗುದ್ದಾಡ್ಕೊಂಡು ನಾವು ಕೆಲಸ ಕಳ್ಕೊಂಡು ಈ ವಯಸ್ಸಲ್ಲಿ ಈ ಕೆಲಸ ಹೋಗ್ಬೇಕು ಅನ್ನೋ ಭಯಕ್ಕೆ, ಅಭದ್ರತೆಗೆ ಇವತ್ತು ಯಾವುದೇ ಸೇವಾ ಬರುತ್ತೆ ಇಲ್ದೇನೆ ಈ ಗುತ್ತಿಗೆ ಏಜೆನ್ಸಿಗಳು ಮಾಡ್ತಕ್ಕಂಥ ದ್ರೋಹವನ್ನು ಸಹಿಸ್ಕೊಂಡು ಇವತ್ತು ಅವರು ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಬದುಕಂತ ಹೇಳ್ತಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ಏನೇನೋ ಅಕ್ಷರ ಕಲಿತಿರ್ತಕ್ಕಂಥ ನಮ್ಮ ನಗರ ಸಂಸ್ಥೆಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಸ ಹೊಡೆಯೋರು, ಟಾಯ್ಲೆಟ್ ಕ್ಲೀನ್ ಮಾಡೋರು, ಪೌರ ಕಾರ್ಮಿಕರು, ಚಾಲಕರು, ಇವ್ರು ಯಾರ ಹತ್ರ ಹೇಳ್ಕೊಳ್ಬೇಕು ಈ ಸಮಸ್ಯೆಗಳನ್ನ? ವಿದ್ಯಾವಂತರ ಪಾಡೆ ವ್ಯವಸ್ಥೆಯಲ್ಲಿ ಈ ರೀತಿ ಅಂತ ಹೇಳಿದ್ರು. ಹಂಗಾಗಿ ನಾವು ಕೇಳ್ತಿದ್ದೀವಿ, ನಿಮಗೆ ಗುತ್ತಿಗೆ ಪದ್ಧತಿಯನ್ನು ತೆಗಿಬೇಕು. ಗುತ್ತಿಗೆ ಪದ್ಧತಿಯನ್ನು ತೆಗೆದ ಈ ರಾಜ್ಯದಲ್ಲಿ ಇವತ್ತೇನು ಒಬ್ಬ ವ್ಯಕ್ತಿ ಮೇಲೆ ಬಿಲ್ ಆಗುತ್ತಲ್ಲ, ಬಿಲ್ ಮೇಲೆ 18% GST ಇದೆ, 5% ಸರ್ವಿಸ್ ಚಾರ್ಜ್ ಏಜೆನ್ಸಿಗೆ. ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಸುಮಾರು 500 ಕೋಟಿ ಉಳಿತಾಯ ಆಗುತ್ತೆ. ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಅವ್ರಿಗೆ ನೇರವಾಗಿ ವೇತನವನ್ನ ಕೊಡುವಂತ ಕೆಲಸಕ್ಕೆ ಈ ಸರ್ಕಾರ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಬಹುತೇಕ ಏಜೆನ್ಸಿಗಳು ನಮ್ಮ ರಾಜಕೀಯ ಪಕ್ಷಗಳ ಮಾಲೀಕರು ಇರ್ತಕ್ಕಂಥದ್ದು. ಒಂದಲ್ಲ ಒಂದು ಪಕ್ಷದ ಅವರು ಬೆಂಬಲಿಗರಾಗಿದ್ದಾರೆ. ಅವರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕಾಗಿ ಇವತ್ತು ಕಾರ್ಮಿಕರನ್ನ ಬಲಿ ಕೊಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ನಡೀತಾ ಇದೆ. ಈ ಕಾಂಟ್ರಾಕ್ಟ್ ನಿಲ್ಲಬೇಕು. ನೇರ ಪಾವತಿ, ಸರ್ಕಾರವೇ ನೇರವಾಗಿ ಕಾರ್ಮಿಕರ ವೇತನವನ್ನ ಪಾವತಿಸತಕ್ಕಂಥ ಕ್ರಮ ತರಬೇಕು. ನಾವು ಈ ರಾಜ್ಯ ಸರ್ಕಾರ ಈಗಾಗಲೇ ಹರಿಯಾಣದಲ್ಲಿ ಮಾದರಿ ಕ್ರಮ ಇದೆ, ಇದು ನೀವು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದನ್ನ ಏನು ಚುನಾವಣಾ ಪೂರ್ವದಲ್ಲಿ ಘೋಷಣೆಯನ್ನ ಮಾಡಿತ್ತು, 6 ಘೋಷಣೆಯನ್ನ ಮಾಡಿತ್ತು, ಆ ಘೋಷಣೆಯಲ್ಲಿ ಈ ಹೊರಗುತ್ತಿಗೆ ನೌಕರರಿಗೆ ನಾವು ನೇರ ಪಾವತಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ಘೋಷಣೆ ಆಗಿತ್ತು. ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಬ್ಯಾನರ್ಗಳು ಹಾಕೊಂಡಿದ್ದೀರಿ ಸ್ವಾಮಿ. ಇದನ್ನ ಮಾಡಿ ತೋರಿಸಿ, ಆಮೇಲೆ ನೀವು ಹೇಳೋದಕ್ಕೆ ಒಂದು ತೂಕ ಬರ್ತದೆ ಅಂತ ಹೇಳಿ ಕೂಡಲೇ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ನೇರ ಪಾವತಿ ಜಾರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆಗಳು ಒಂದಾಗಿದೆ. ಈಗ ತಕ್ಷಣದಲ್ಲಿ ಏನು ಹೆಚ್ಚಳಾಗಿರ್ತಕ್ಕಂಥ ವೇತನವನ್ನ ಜಾರಿಗೊಳಿಸ್ಬೇಕು. ಜಾರಿಗೊಳಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಈಗಾಗಲೇ ಏನು ಆಗಸ್ಟ್ 3 ತಾರೀಕು ಆದ್ಮೇಲೆ 15 ದಿನ ಕಾಲಾವಕಾಶ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಸುಮಾರು 2 ಲಕ್ಷ ಹೊರಗುತ್ತಿಗೆ ನೌಕರರು ಕೆಲಸ ಕಾರ್ಯಗಳನ್ನ ಬಂದ್ ಮಾಡಿ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಆರಂಭಿಸಬೇಕಾಗ್ತದೆ. ಇದು ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂಥ ಎಚ್ಚರಿಕೆ ಬಯಸುತ್ತೇವೆ.